ಇದು ಪಾಯಿಂಟ್ ಇವಾಗ ಇಲ್ಲಿಗೆ ಬಂದು ನಿಲ್ತಾ ಇದೆ. ಒಂದು ರಾಡ್ ಹಾಕೊಂಡಿದ್ದಾರೆ ಮೊದಲದು, ಇವಾಗ ಬಿಟ್ಟ ಹಾಕೊಂಡಾದ್ರು ಅಳಿಗೆ ಬಿಟ್ಟ ಅಂದರೆ ಒಳಗಡೆ ಇರೋದೆಲ್ಲ ಕಿತ್ಕೊಂಡು ಮ್ಯಾಗ್ ಬಂದ್ಬಿಡ್ಬೇಕು ಒಂದೇ ಸಲ. ಈಗ ಹಾಯ್, ವೆಲ್ಕಮ್ ಬ್ಯಾಕ್ ಟು ರೈತ ಗುರುಜಿ ಯೂಟ್ಯೂಬ್ ಚಾನಲ್. ಸಮಯ ಬಂದು ಇವಾಗ 2:35 ಆಗಿದೆ, ಬೆಳಗಿನ ಜಾವ ಆಗಿದೆ. ಕಾರ್ಯಕ್ರಮ ಇತ್ತು, ಮುಗಿಸ್ಕೊಂಡು ದೂರ ಹೋಗಿದ್ದೆ. ಅದನ್ನ ಮುಗಿಸ್ಕೊಂಡು ಇವಾಗ ಹಾಸನ್ ಹತ್ರ ರೀಚ್ ಆಗಿದ್ದೀನಿ. ಇನ್ನೊಂದು ಅವರ್ ಊರಲ್ಲಿ ಇರ್ತೀನಿ. ಬನ್ನಿ, ಲಾರಿ ಬಂದು ಪಾಯಿಂಟ್ ಹತ್ರ ಇದೆ. 4 ಗಂಟೆಗೆ ಸ್ಟಾರ್ಟ್ ಮಾಡೋಣ ಅಂತ ಹೇಳಿದ್ದೆ. ಬನ್ನಿ, ಈ ಒಂದು ಪಾಯಿಂಟ್ ರೀಬೋರು, ಹೊಸ ಬಾವಿ ಅಲ್ಲ. ಈ ಬಾವಿಲಿ ನೀರ್ ಎಷ್ಟಿದೆ ಎಂಬುದನ್ನು ನೋಡೋಣ. ಇದು ಬಂದು 60 ಅಡಿಯಿಂದ ಏನೋ ಸ್ವಲ್ಪ ಲಾಕ್ ಆಗಿದೆ, ಏನೋ ಮಣ್ಣು ಅಥವಾ ಕಲ್ಲು ಸಿಗಾಕೊಂಡಿದೆ ಅನ್ಸುತ್ತೆ. ಹಾಗೆ 120 ಅಡಿಯಿಂದ ಅಡಿಗೆ ಸಹ ಇಳಿತಾ ಇಲ್ಲ. ಬನ್ನಿ ನೋಡೋಣ ಯಾವ ರೀತಿ ಇದೆ ಎಂಬುದನ್ನ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ನಮ್ಗೆ ಸಮಯ ಸಂದರ್ಭ ಯಾವುದು ಸಹ ಸರಿ ಇರಲ್ಲ. ಏನಕ್ಕಪ್ಪ ಅಂದ್ರೆ ಯಾವಾಗ ಎಲ್ಲೆಲ್ಲಿ ಓಡಾಡ್ತಾ ಇರ್ತೀವಿ, ಅಡ್ಡಾಡ್ತಾ ಇರ್ತೀವಿ ಅಂತ ಗೊತ್ತಿಲ್ಲ. ಇವಾಗ ಊರ್ ಕಡೆ ಪ್ರಯಾಣ ಅಂತೂ ಇಷ್ಟೊತ್ತವರೆಗೂ 1 ಗಂಟೆ ಮಲಗಿದ್ದು ಮನೆಗೆ ಬಂದು ಇವಾಗ ಅಲ್ಲಿ ಲಾರಿ ಹತ್ರ ಹೋಗ್ತಾ ಇದ್ದೀನಿ. ಸಮಯ ಬಂದು 6 ಗಂಟೆ ಆಗಿದೆ. ಸ್ವಲ್ಪ ಲೇಟ್ ಆಯ್ತು, ಸ್ವಲ್ಪ ಲೇಟ್ ಆಗಿದ್ದೀನಿ. ನಾನು ಕಾರ್ಯಕ್ರಮಕ್ಕೆ ಬೇರೆ ಹೋಗ್ಬೇಕು, ಆಯಾ ಇದೆ. ಬನ್ನಿ ಇವಾಗ ಅಲ್ಲೊಂದು ಸ್ವಲ್ಪ ಹೊತ್ತು ಇದ್ಬಿಟ್ಟು ಹೋಗೋಣ. ಇವಾಗ ಗಾಡಿ ಸ್ಟಾರ್ಟ್ ಮಾಡಿಸ್ಬಿಟ್ಟು ಹೋಗೋದು ನಮ್ಮ ಕೆಲಸ. ಹೋಗೋಣ. ಅಲ್ಲಿ ಕಾಣ್ತಾ ಇದೆಯಲ್ಲ, ಅದೇ ಲಾರಿ, ಇಲ್ಲಿದೆ ಲಾರಿ. ಇವಾಗ ಅಲ್ಲಿಗೆ ಹೋಗ್ತಾ ಇದ್ದಾವೆ ಪಾಯಿಂಟ್ ಹತ್ರಕ್ಕೆ. ಮುಂದೆ ನೀ ಹೋದಾಗ ಹಿಂದೆ ನಾ ಬರುವೆ ಎಂಬಂತೆ ಅವು ಮುಂದೆ ಹೋಗ್ತಿದ್ದಾವೆ. ಇವಾಗ ನಮ್ಮ ಆನೆ ಅದ್ರ ಹಿಂದೆ ಹೋಗ್ತಿದೆ. ಇದೇನು ಕಡಿಮೆ ಇದೆಯಾ ಗುರು ಲಾರಿ? ಇದು ಬಂದು ಯೋಗೇಶ್ ಅಣ್ಣನ ಲಾರಿ. ನಮ್ಮ ಕಡೆ ಆಲ್ಮೋಸ್ಟ್ ಆಲ್ ಯಾವುದೇ ಪಾಯಿಂಟ್ ಇದ್ರೂ ಇದೇ ಗಾಡಿ ಜಾಸ್ತಿ ರನ್ ಆಗಿ ಪಾಯಿಂಟ್ ನ ಸಕ್ಸಸ್ ಮಾಡ್ತಾ ಇರೋದು. ಹೆಂಗಿದೆ ನೋಡಿ ಇದು. ಮರನೇ ಮುರ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಹೋಗ್ತಾ ಇದೆ. ಅಲ್ಲೆಲ್ಲೆಲ್ಲಿ 3 ಏನಾರು ಹಿಂದೆ ಹೋಗಿದ್ರೆ ಅದ್ರ ನನ್ನ ಮೇಲೆ ಬಿದ್ದ್ಬಿಡೋದು. ಅಂತೂ ಒಂದು ಕೊನೆ ಮುರ್ಕೊಂಡು ಹೊಂಟು ಆನೆ ಮೇಲೆ ಅಂಬಾರಿ ಅಂದಂಗೆ ಹೋಗ್ತಾ ಇದೆ. ಹೆಂಗ್ ಹೋಗ್ತಿದೆ ನೋಡಿ ಅದು ಲಾರಿ. ಎಂತ ಗದ್ದೆಗಳಿರ್ಲಿ, ಎಂತ ಹೊಲಗಳಿರ್ಲಿ, ದೈ ಹೋದಂಗೆ ಹೋಗುತ್ತೆ ಲಾರಿ. ಹೆಲ್ಪರ್ ಮುಂದೆ ಹೋಗಿದೆ, ಅಲ್ಲಿದೆ ನೋಡಿ ಹೆಲ್ಪರು, ಅಲ್ಲಿ ನಿಂತಿದೆ ಹೆಲ್ಪರು. ಹೆಂಗ್ ನಿಂತಿದೆ ಹೋಗಿ. ಈ ಲಾರಿ ಸೊಪ್ಪು ಹಾಕೊಂಡು ಹೋಯ್ತೈತೆ. ಈ ಲಾರಿ ಧೂಳೆ ಬಸ್ಕೊಂಡು ಮೇಲ್ ಸೊಪ್ಪು ಹಾಕೊಂಡು ಈ ಚಳಿಲಿ ಮೇಲ್ ತಂಪಾಗಿ ಸೊಪ್ಪಾಕ ಹೋಯ್ತೈತೆ. ಅತಿ ಕೊನೆಯ ಕತೆ ಲಾರಿ. ಕಡಿಮೆ ಇದೆ ಗುರು ಇದು ನೋಡಿ ಹೆಂಗಿದೆ. ಲಾಸ್ಟ್ ವಿಡಿಯೋದಲ್ಲೂ ನಮ್ಮ ಪಾಯಿಂಟ್ ನ ಸಕ್ಸಸ್ ಮಾಡಿದಿದೆ. ಲಾಸ್ಟ್ ವಿಡಿಯೋದಲ್ಲೂ ಹಿಂಗೆ ಇತ್ತು, ಸರಿಯಾಗಿ ತಾನೆ ಹಿಂಗೂ ಹಾಗೆ. ಲಾಸ್ಟ್ ವಿಡಿಯೋದಲ್ಲೂ ಸಹ ಇದೇ ಟೈಮಿಂಗ್ಸ್ ಅಂತ ಸ್ಟಾರ್ಟ್ ಮಾಡಿಸಿದ್ದು. ಬನ್ನಿ ನೋಡೋಣ, ಈಗಲೂ ಸ್ಟಾರ್ಟ್ ಮಾಡ್ಸೋಣ. ಎಸ್, ಅಂತೂ ಪಾಯಿಂಟು ಅಲ್ಲಿ ಸ್ವಲ್ಪ ಮುಂದೆ ಹೋಗ್ಬೇಕು. ಇವಾಗ ರಿವರ್ಸ್ ತಗೊಂಡು ಈ ಗಾಡಿ ಅಲ್ಲಿಗೆ ಹೋಗ್ಬೇಕು. ಇದು ಯಾಕೋ ಇಲ್ಲೇ ನಿಂತ್ಕತ್ತು. ಪ್ಲಾನ್ ಮಾಡ್ತಿದ್ದಾರೆ ಹಿಂದೆ ಹೋಗೋದು ಹೇಗೆ, ಎಲ್ಲಿ ತಿರುಗಿಸ್ಕೊಳ್ಳಿ ಅಂತ. ನಮ್ ಸೂರ್ಯ ಲಾರಿ ಅವ್ರಿಗೆ ದಾರಿ ಹೇಳ್ಕೊಡಂಗ ಆಗವನೆ. ಹಿಂಗ್ ಹೋಗ್ಬಿಡಿ, ಹಿಂಗ್ ಬಂದ್ ಹಿಂಗ್ ಹೋಗಿ ಅಂತ ಅವನೇ ಹೋಗ್ತಾ ಇದೆ. ಅದು ಹಿಂಗೆ ಹಿಂಗ್ ಬಂದ್ ಹಿಂಗ್ ಹೋಗಿ ಅಂತಿದ್ದಾನೆ ಅವನೇ. ಆದ್ರೂ ಇದು ನಾನ್ ಸಪ್ಪ ಹಾಕೊಂಡ್ ಬಂದಿದ್ದೀನಿ, ನೀನ್ ತಲೆ ಕೆಡಿಸ್ಕೊಬೇಡಕ್ಕನಪ್ಪ ಅಂತ ಇದ್ದಾನೆ ಈ ಆನೆ. ನಾವು ನಮ್ ಆನೆನ ಅಲ್ಲಿಗೆ ನಿಲ್ಸಿ ಈ ಲಾರಿ ಮುಂದೆ ಬೆಳಕಿಗೆ ಒಂದೊಳ್ಳೆ ಪೋಜ್ ಕೊಡ್ತಾ ಲಾರಿ ಮುಂದೆ ಬಿಟ್ಕೊಂಡು ಹಿಂದೆ ನಾನು ಹೋಗ್ತಾ ಇದ್ದೀನಿ. ಇವಾಗ ಆ ಲಾರಿನೂ ಹಿಂದೆ ರಿವರ್ಸೇ ಬರಬೇಕು. ಇದು ಗೆಣಸಿನ ಹೊಲ, ಸ್ವಲ್ಪ ಈ ಥರ ಕ್ಲೀನ್ ಮಾಡಿದ್ದಾರೆ. ಲಾರಿ ಹೋಗೋ ಅಷ್ಟು ಮಾತ್ರ JCB ಕ್ಲೀನ್ ಮಾಡಿರೋದು. ಬಾ 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 ನಿಮ್ಮ ಮನೆ ಏನು ಗೊತ್ತು ಅಂತ ಕೈ ಹಿಂಗಂತವನ್ ಬಾಬಾ ಅಂತ. ಇದು ಪಾಯಿಂಟ್ ಇವಾಗ ಇಲ್ಲಿಗೆ ಬಂದು ನಿಲ್ತಾ ಇದೆ. ಎಸ್, ಕಾಟಿ ಕಾಲ್ ಬಿಡ್ತಾ ಇದೆ ಸಮವಾಗಿ ನಿಲ್ಲಕ್ಕೆ. ಈ ಕಡೆ ನೋಡೋ ಅಷ್ಟರಲ್ಲಿ ಎತ್ ನಿಲ್ಸ್ತಾ ಇದ್ದಾರೆ ಇದನ್ನ ಹಿಂಗೆ. ಎಸ್, ಕಡಿಮೆ ಆಯ್ತಾ ಬರ್ತದೀಗ.
ಒಂದು ರಾಡ್ ಹಾಕೊಂಡಿದ್ದಾರೆ ಮೊದಲದು. ಇವಾಗ ಬಿಟ್ಟ ಹಾಕೊಂಡಾದ್ರು ಅಳಿಗೆ ಬಿಟ್ಟ ಅಂದರೆ ಒಳಗಡೆ ಇರೋದೆಲ್ಲ ಕಿತ್ಕೊಂಡು ಮ್ಯಾಗ್ ಬಂದ್ಬಿಡ್ಬೇಕು ಒಂದೇ ಸಲ. ಈಗ ಇದು ಬಿಟ್ಟ ಸರ್ರಂತ ಬರ್ತಿದೆ. ಆ ಲಾರಿನೂ ಸಹ ರಿವರ್ಸ್ ಬರ್ತಾ ಇದೆ. ಇದು ಬಂದು ಸ್ಟಾರ್ಟಿಂಗ್ ಹಾಕೊಳ್ತಾರೆ ಈ ಬಿಟ್ಟನ. ಇದು ಯಾವುದಪ್ಪ ಅಂದರೆ ಸ್ಟಾರ್ಟಿಂಗು ಸ್ವಲ್ಪ ಮಣ್ಣಿರುತ್ತೆ, ಗಟ್ಟಿ ಇರುತ್ತಲ್ವ, ಅದನ್ನು ಕೊರಿಲಿಕ್ಕೆ ಈ ಒಂದು ಬಿಟ್ಟವನ್ನು ಮೊದಲನೇದಾಗಿ ಈ ಥರ ಗಾಡಿನ ಪಾಯಿಂಟಿಗೆ ಹಾಕೊಂಡ್ಮೇಲೆ ತೊಗೊಂಡು ಬಂದು ಹಾಕೋತಾರೆ. ಹಿಂದಿನ ಗಾಡಿಗಳಲ್ಲೆಲ್ಲ ಹೇಗಿತ್ತಪ್ಪ ಈ ಬಿಟ್ಟ ಅಂದರೆ ಇಲ್ಲೇ ಎಲ್ಲೋ ಒಂದು ಕಡೆ ಸ್ವಲ್ಪ ಸ್ಪೇಸಲ್ಲಿ ಇಡ್ತಾಯಿದ್ರು. ಇವಾಗೆಲ್ಲ ನೋಡಿ ಈ ಕಡೆ ಟೈರ್ ಇಟ್ಟಿದ್ದಾರಲ್ಲ ಆ ಕಡೆಯಲ್ಲಿ ಇಟ್ಟಿರ್ತಾರೆ. ಈ ಥರ ತೊಗೊಂಡು ಬಂದು ಹಾಕಿ ಅಲ್ಲಿಗೆ ಲಾಕ್ ಮಾಡ್ತಾರೆ. ಲಾಕ್ ಮಾಡಿದ್ಮೇಲೆ ಅಲ್ಲಿ ಮೇಲ್ಗಡೆ ಇದ್ದಿದ್ದ ಕ್ಯಾಪ್ನ ಈ ರೀತಿಯಾಗಿ ತೆಗೆದು ಪಟಪಟ ಅಂತ ಹೇಳಿ ಅಲ್ಲಿ ಅಣ್ಣ ತೆಗಿತಾ ಇದ್ದಾರೆ. ಈ ಥರ ತೆಗೆದು ಏನು ಮಾಡ್ತಾರಪ್ಪ ಅಂದರೆ ಮೇಲ್ಗಡೆ ಒಂದು ರಾಡ್ ಹಾಕಿದಾರಲ್ವ, ಆ ರಾಡ್ ಇವಾಗ ನೋಡಿ ಅಲ್ಲಿಗೆ ಬಂದು ಅದಕ್ಕೆ ಲಾಕ್ ಆಗುತ್ತೆ. ಅದು ಅಲ್ಲಿಗೆ ಬಿಟ್ಟು ಸ್ಟಾರ್ಟಿಂಗ್ ಅಂತ ಫೈನಲ್ ಆಗಿ ಕೊರಿಲಿಕ್ಕೆ ರೆಡಿ ಆಯಿತು. ಇವಾಗ ಅಸಲಿ ಆಟ ಶುರುವಾಗುತ್ತೆ. ಗಾಡಿನ ಒಂದು ಕಡೆ ಲೆವೆಲಾಗಿ ಮತ್ತೆ ಇವಾಗ ನಿಲ್ಲಿಸ್ತಾರೆ. ಇವಾಗ ಲಾರಿನ ಒಂದು ಲೆವೆಲಿಗೆ ಮತ್ತೆ ನಿಲ್ಲಿಸ್ತಾರೆ ನೋಡಿ. ಅಲ್ಲಿ ಹಿಂಗೆ ಈಗ ಮುಂದೆ ಬೇಕಾ ಹಿಂದೆ ಬೇಕಾ ಸ್ವಲ್ಪ ಹೋಗುತ್ತೆ ನೋಡಿ ಲಾರಿ. ನಮಸ್ಕಾರ, ಬನ್ನಿ. ಹೆಂಗ್ ಓಡೈತೆ ಮತ್ತೆ ಸರ್ಕಸ್ ಮಾಡಿ ತೆಗ್ದಿರೋದು ಬೆಳಗ್ಗೆಯಿಂದ ಸಂಜೆವರೆಗೂ. ನೋಡಿದ್ರ ವಿಡಿಯೋವಾ? ಓ ಲಾರಿ ಮೇಲೆ ಹೇಳ್ತಾಳೆ ಮರ ಇದು. ಹಂಗೆ ನೋಡಿ ಹಂಗೆ ಹೇಳ್ತದೆ ಹಿಂದಕ್ಕೆ. ಹೆಂಗ್ ನಿಲ್ಲಿಸ್ತಾರೆ ನೋಡು. ನಾವು ನಮ್ಮ ಗಾಡಿ ನಿಲ್ಸಕ್ಕೂ ಕೊಡು ಅಂತೀವಿ. ಕರೆಕ್ಟಾಗಿ ಸಿಗಿಸ್ತೀನಪ್ಪ. ಮತ್ತೆ ಇವಾಗ ಲಾರಿ ನೀಟಾಗಿ ಲೆವೆಲ್ಲ ನಿಲ್ಲಿಸ್ತಿದ್ದಾರೆ. ಹಿಂದೆ ಬಂದು ರೆಡಿ ಆಯ್ತಲ್ವಾ, ಅದೇ ಪಾಯಿಂಟಿಗೆ ಇವಾಗ ನಿಲ್ಸಾಯ್ತು ನೋಡಿ. ಕರೆಕ್ಟಾಗಿದೆ, ಒಳಗಡೆ ಹೋಗ್ತಾ ಇದೆ. ಅಂತೂ ಲಾರಿನ ಈ ರೀತಿ ಕರೆಕ್ಟಾಗಿ ನೋಡಿ ಎಷ್ಟು ಕಷ್ಟ ಇರುತ್ತೆ. ಅದನ್ನು ಅದೇ ಪಾಯಿಂಟಿಗೆ ತೊಗೊಂಡು ಬಂದು ನೋಡಿ ಈ ಥರ. ಅದರಲ್ಲೂ ಆ ಪೈಪ್ ಕೇಸಿಂಗ್ ಒಳಗಡೆ ಬಿಡ್ತಕ್ಕಂಥ ರಾಡು ಸಹ ಕರೆಕ್ಟಾಗಿ ಮಧ್ಯದಲ್ಲೇ ಇರಬೇಕು. ಆ ಥರ ಇವಾಗ ನಿಲ್ಲಿಸಿದ್ದಾರೆ. ಒಂದು ರಾಡೇನೋ ಬಿಟ್ಟರು ಮತ್ತೆ ಆ ರಾಡ್ನ ಈ ಥರ ಮತ್ತೆ ಅಲ್ಲಿ ಲಾಕ್ ಮಾಡಿ ಇವಾಗ ನಿಲ್ಲಿಸ್ತಾರೆ. ಏನಕ್ಕಪ್ಪ ಅಂತಂದರೆ ಇವಾಗ ಆ ಕಡೆ ಕೊರಿಲಿಕ್ಕೆ ಹೆಲ್ಪರ್ ಇದೆಯಲ್ಲ, ಹೆಲ್ಪ್ ಮಾಡಲಿಕ್ಕೆ. ಸೊ ಈ ಲಾರಿ ಹೆಲ್ಪರಿಂದ ಮತ್ತೆ ಇಲ್ಲಿಗೆ ಒಂದು ವೈರ್ನ ಅಂದರೆ ಒಂದು ಪೈಪ್ನ ತೊಗೊಂಡು ಬಂದು ಹಾಕ್ಕೊಳ್ತಾರೆ ಕೊರಿಲಿಕ್ಕೆ. ಆ ಕಡೆ ಅವ್ರ ಲಾರಿಯಿಂದ ಪೈಪ್ನ ಕಲೆಕ್ಷನ್ ಕೊಡ್ಲಿಕ್ಕೆ ಹೋಗಿದ್ರು. ಇವರು ಈ ಕಡೆ ಈ ಲಾರಿಯಿಂದ ಈ ಥರ ಪೈಪ್ನ ಕೆಳಗಡೆ ಬಿಡ್ತಾ ಇದ್ದಾರೆ. ಈ ಥರ ನೋಡಿ ಅಲ್ಲಿ ಪೈಪ್ನ ಆ ಲಾರಿಯಿಂದ ಅವ್ರು ತೊಗೊಬರ್ತಿದ್ದಾರೆ. ಇವರು ಇಲ್ಲಿ ಪೈಪ್ ಬಿಡ್ತಾ ಇದ್ದಾರೆ. ಬಿಡ್ಲಿಕ್ಕೆ ಏನಾದರೂ ಅವಶ್ಯಕತೆ ಇಲ್ಲ, ಕೊರಿಬೇಕಾದ್ರೂ ಮಾತ್ರ ಆ ಒಂದು ಪೈಪ್ನ ಅವಶ್ಯಕತೆ ಇರುತ್ತೆ. ಇವ್ರು ಈ ಕಡೆ ಪೈಪ್ ಎಳ್ಕೊಂಡು ಬರ್ತಾನೆ ಇದ್ದಾರೆ ಅಲ್ಲಿಗೆ ಸಿಗಿಸ್ಲಿಕ್ಕೆ. ಇವ್ರು ಈ ಕಡೆ ಒಳಗಡೆ ಪೈಪ್ನ ಬಿಡ್ತಾನೆ ಇದ್ದಾರೆ. ಮತ್ತೊಂದು ಒಳಗಡೆ ಬಿಡು ಅಂತ ಹೇಳಿ 60 ಅಡಿಗೇನೋ ಲಾಕ್ ಆಗಿದೆಯಲ್ವ, 60 ಅಡಿವರೆಗೂ ಇವರು ಇವಾಗ ರಾಡ್ನ ಬಿಡ್ತಾ ಇದ್ದಾರೆ. ನನ್ನ ಈ ಒಂದು ಏಜಲ್ಲಿ ಎಷ್ಟೋ ಜನ ಡ್ರಿಲ್ಲರ್ಗಳನ್ನ ನೋಡಿದ್ದೀನಿ. ಬಟ್ ಎಲ್ಲ ಒಂಥರ ಕಿರಿಕಿರಿಗಳು ಮಾಡ್ತಿರ್ತಾರೆ. ಬಟ್ ಈ ಒಂದು ಗಾಡಿಯಲ್ಲಿ ಕೊರಿತಿದಾರಲ್ಲ ಈ ಡ್ರೈವರನ್ನು ತುಂಬ ಎಷ್ಟು ಕ್ಲೋಸ್ ಆಗಿರ್ತಾರೆ ಅಂತಂದರೆ ತುಂಬ ಸಾಫ್ಟ್ ಆಗಿರ್ತಕ್ಕಂಥ ಒಬ್ಬ ಪರ್ಸನ್ನು. ಹಾಗೆ ತುಂಬ ಫ್ರೆಂಡ್ಲಿಯಾಗಿ ಕೊನೆವರೆಗೂ ಖುಷಿಯಿಂದ ಇರ್ತಾರೆ. ಹಾಗೆ ನಮ್ಮೂರಿಗೆ ಏನಾದರೂ ಈ ಲಾರಿ ಬಂತು ಅಂದರೆ ಎಲ್ಲಿ ನಮ್ಮ ಐನರು ಅಂತ ಕೇಳ್ತಿರ್ತಾರೆ ಯಾವುದೇ ಪಾಯಿಂಟಿಗೆ ಬಂದ್ರು ಪಾಪ. ಅಂತೂ ಇವಾಗ 60 ಅಡಿ ಹತ್ತತ್ರ ಹೋಗ್ತಾ ಇದೆ ನೋಡಿ. ಇವಾಗ 60 ಅಡಿ ಕರೆಕ್ಟಾಗಿ ಹೋಗ್ತಾ ಇದೆ ಅಲ್ವಾ. ಇವಾಗ ಕರೆಕ್ಟಾಗಿ ಏನಾಗುತ್ತಪ್ಪ ಅಂತಂದರೆ 60 ಅಡಿಗೆ ನಾವು ಕೇಸಿಂಗ್ ಬಿಟ್ಟು ನೋಡಿದ್ದು ಅಲ್ವಾ, 60 ಅಡಿಗೆ ನಾವು ಮೋಟ್ರ್ ಎತ್ತಬೇಕಾದ್ರೆ ಲಾಕ್ ಆಗಿತ್ತಲ್ವಾ. ಮತ್ತೆ ಇದು ನೋಡಿ ಇವಾಗ 60 ಅಡಿಗೆ ಲಾಕ್ ಆಗುತ್ತೆ. ಇವಾಗ ಕರೆಕ್ಟ್ 60 ಅಡಿಗೆ ಹೋಗಿದೆ ನೋಡಿ. ಇವಾಗ ಇದು ಕೂತಾಯ್ತಲ್ಲ 60 ಅಡಿಗೆ. ಇವಾಗ ಸ್ವಲ್ಪ ಮತ್ತೆ ಕೆಳಗಡೆ ಇಳಿಸ್ತಾರೆ. 60 ಅಡಿಗೇನೋ ಈ ಥರ ಹೋಗಿ ಲಾಕ್ ಆಯಿತು. ಮೇಲೆ ಎತ್ತಕ್ಕೆ ಟ್ರೈ ಮಾಡ್ತಿದ್ದಾರೆ, ಬಟ್ ಅದಲ್ಲಿ ಹೋಗಿ ಲಾಕ್ ಆಗಿದೆ. ಅಂತೂ ಟ್ರೈ ಮಾಡಿ ಇವಾಗ ಮೇಲೆ ಎತ್ತುತ್ತಾರೆ. ಇನ್ನೇನು ಎತ್ತಿದ್ರು ಇವಾಗ ನೋಡಿ ಕೇಸಿಂಗ್ ಸಹ ಮೇಲೆ ಬಂದುಬಿಡುತ್ತೆ ಪಟಾರ್ ಅಂತ ಹೇಳಿ ನೋಡಿ.
ಎಸ್ ಇವಾಗ ಕೇಸಿಂಗ್ ಸಹ ಮೇಲ್ ಬರುತ್ತೆ. ಏನಕ್ಕೆ ಅಂದರೆ ಸಿಗಾಕೊಂಡಿದೆ ಅಲ್ಲಿ. ಎಸ್ ಇವಾಗ ಕೇಸಿಂಗ್ ಸಹ ಮೇಲ್ ಬಂತು. ಇವಾಗ ಒಂದು 3/4 ಗಂಟೆ ಮಿನಿಮಮ್ ಅಂದರೂ ಅದನ್ನು ಬಿಡಿಸಿ ಮೇಲೆ ಎತ್ತಲಿಕ್ಕೆ ಕಷ್ಟಪಡ್ತಾ ಇರೋದು. ಆ ಥರ ಲಾಕ್ ಆಗಿದೆ ಇವಾಗ. ಏನೇ ಮಾಡಿದ್ರೂ ಎಷ್ಟೇ ಹರಸಾಹಸ ಪಟ್ಟರು ಈ ವಿಡಿಯೋ ಮಾಡಬೇಕಾದ್ರೆ ನಾನು ಅಲ್ಲಿ ನಿಂತು ನೋಡ್ತಿದ್ನಲ್ವಾ, ಸೊ ತುಂಬ ಕಷ್ಟಪಟ್ಟು ಲಾಕ್ ಆಗಿರ್ತಕ್ಕಂಥ ಬಿಟ್ಟನ್ನು ಇವಾಗ ಮೇಲೆ ಎತ್ತುತ್ತಾರೆ. ಏನಾಗ್ಬೋದು, ಪೂರ್ತಿ ಬಂದು ಬಿಟ್ಟಿದೆ, ಮತ್ತೆ ರೀಸೆಟ್ಟಿಂಗ್ ಮಾಡಿ ಮತ್ತೆ ಬೈಕ್ ಇಳಿಸ್ಬೋದು. ನಾವೇನು ಪ್ಲ್ಯಾನ್ ಮಾಡಿದೆ ಗೊತ್ತಾ, 60 ಅಡಿ ನಮ್ಮ ಪ್ರಕಾರ ಇದು ಎಂಡ್ ಆಗಿರೋದು ಕೇಸಿಂಗಿಗೆ. ಅದರಿಂದ 10 ಅಡಿ ಎಕ್ಸ್ಟ್ರಾ ರೀಕಟಿಂಗ್ ಮಾಡ್ಕೊಂಡು ಅದು ಮಾಡಿಸ್ಬೋದು. ನಾ ಮಾಡೋಕೆ ಆಗಲ್ಲ ಅಂತ ಹೇಳಿಲ್ಲ. ಅದನ್ನದು ಬೈಕ್ ಪೂರ್ತಿ ಮೇಲ್ಗಡೆ ಬರಬೇಕು. ಪೂರ್ತಿ ಬಂದರೆ ಕಿತ್ಕೊಡಿ, ಇಲ್ಲಾಂದ್ರೆ ಅದನ್ನು ಕೆಳಗೆ ಲಬುಕ್ತೀರಾ ಉಳಿದಿದ್ದ. ಹೆಂಗೆ ಅದು ಮತ್ತೆ ಹೋಗೋದಲ್ಲ. ಈಗ ಅರ್ಧ ಮ್ಯಾಕ್ ಬಂದರೆ ಅರ್ಧ ಬರೀ. ಅದಕ್ಕೆ ಈಗ ಅದಾಯ್ತು. ಈಗ ಒಂದು ಕೆಲಸ ಮಾಡಿ, ಪೂರ್ತಿ ಬರೋಂಗೆ ಈಗ ಹೆಂಗೋ ಸಿಗಾಕಂದಿತ್ತಲ್ಲ, ಪೂರ್ತಿ ಮ್ಯಾಕೆ ಎತ್ಕೋತೀರಾ? ಮತ್ತೆ ನೀವು ಮೋಟ್ರ್ ಇಳ್ಸಕ್ಕೆ ಆಗೋದು. ಇದಕ್ಕೆ ಹಾಕಲ್ಲ ಇನ್ನ. ನನಗೆ ಈಗ ನಾವು ಬೈಕ್ ಎತ್ಕೊಡ್ತೀವಿ, ಹಾಂ ಪೂರ್ತಿ ಬಂದಿದೆ, ಮತ್ತೆ ಬಾವಿ ತೊಡ ಅದು ಸ್ವಲ್ಪ ಸಕ್ಸಸ್ ಮಾಡಿಕೊಡ್ತೀವಿ. ನಾನು ಪೂರ್ತಿ ಬರಲ್ಲ ಅಂತ ಅದು ಏನು ಮಾಡೋಕ್ಕಾಗಲ್ಲ. ಕಪ್ನದ್ದು ಬಂದು ಬಿಟ್ಟು ಹೊಡಿಯೋದಿಲ್ಲ, ಹೊಡಿಯೋಕ್ಕಾಗಲ್ಲ. ಮರ ಮಣ್ಣು ಕಲ್ಲು ಎಲ್ಲ ಹೊಡಿಬೋದು, ಕಪ್ನದ್ದು ಹೊಡಿಯೋಕ್ಕಾಗಲ್ಲ. ಫಸ್ಟ್ ಅದನ್ನ ಕೀಳ್ಬೇಕಾ? ಅದನ್ನು ಇದು ಮಾಡೋದಾದ್ರೆ ಫಸ್ಟ್ ಕ್ಲೀನ್ ಮಾಡ್ತೀರಾ, ಮೇಲೆ ಕೀಳ್ತೀರಾ? ಮತ್ತೀಗ ಅರ್ಧ ಬಂದ್ರೆ ಅಂತ ಭಯ. ಈಗ ಪೈಪ್ ಪ್ರೆಸ್ ಮಾಡಿದಲ್ಲ, ಅದು ಕೀಳ್ಗಡೆ ಬೋಲ್ಡ್ ಆಗಿಬಿಡುತ್ತೆ. ಹಿಂಗಾಗ್ಬಿಡುತ್ತೆ ಪ್ರೆಸ್ ಮಾಡಿದ್ರೆ. ಸರಿ ಆಯ್ತು, ಏನೇ ಮಾಡ್ತೀರಿ? ಒಂದ್ಸಲ ನೋಡೋಣ ಪೂರ್ತಿ ಎಲ್ಲಿ ಹಂಗೆ ಇಳಿಸಿ, ಹೆಂಗಿರೋ ಗೊತ್ತಾಯ್ತಲ್ಲ. ಹಾಂ ಹಾಂ ಪೈಪ್ ಬರ್ತದೆ, ಪೈಪ್ ರೋಪ್ ಹಾಕ್ತೀವಿ, ವೈರ್ ರೋಪು, ಏನು ತೊಂದರೆ ಇಲ್ಲ. ನಾನು ಪೂರ್ತಿ ಪೈಪ್ ಬರಬೇಕು. ಅಂತೂ ಇವಾಗ ಆ ರಾಡೇನೋ ಸಿಗಾಕೊಂಡಿದ್ದು ಮೇಲೆ ಎತ್ತಲಿಕ್ಕೆ ಆಗ್ತಾ ಇದೆ. ಹಾಗೆ ಕೇಸಿಂಗ್ ಬೇರೆ ಮೇಲೆ ಬಂತಲ್ವ, ಸೊ ಇವಾಗ ಫೈನಲ್ ಆಗಿ ಕೇಸಿಂಗ್ ಎತ್ತೋಣ. ಪೂರ್ತಿ ಕೇಸಿಂಗ್ ಬಂದರೆ 10 ಅಡಿ ರೀಕಟ್ಟಿಂಗ್ ಮಾಡಿ ಮತ್ತೆ ಕೇಸಿಂಗ್ ಇಳಿಸಿ ಮತ್ತೆ ಕೊರೆಯೋಣ ಅನ್ಕೊಂಡಿದ್ದೀವಿ. ಏನಕ್ಕೆ ಅಂದರೆ ನೀರು ಬಾವಿನಲ್ಲಿ ತುಂಬ ಚೆನ್ನಾಗಿದೆ, ಅದಕ್ಕೋಸ್ಕರ. ಸೊ ನೋಡೋಣ, ಇವಾಗ ಕೇಸಿಂಗ್ನ ಎತ್ತೋಣ. ಏನಾದರೂ ನಮ್ಮ ಅದೃಷ್ಟ ಚೆನ್ನಾಗಿದ್ದರೆ 60-65 ಅಡಿ ಏನೋ ಕೇಸಿಂಗ್ ಹಾಕಿದ್ದಾರೆ ಅಂತ ಹೇಳ್ತಿದ್ದಾರೆ ಬಾವಿಗೆ ಓನರು, ಕೊರೆಸಿರೋರು. ನೋಡೋಣ ಏನಾಗುತ್ತೆ ಅಂತ. ಪೂರ್ತಿಯಾಗಿ ಕೇಸಿಂಗ್ ಬಂದರೆ ಅದೃಷ್ಟ ಚೆನ್ನಾಗಿದೆ ಅಂತ ಹೇಳಿ, ಪೂರ್ತಿ ಕೇಸಿಂಗ್ ಬಂದಿಲ್ಲ ಅಂತಂದರೆ ಈ ಬಾವಿ ನಾವು ಅಲ್ಲಿಗೆ ಕ್ಲೋಸ್ ಅಂತ. ಏನಕ್ಕಪ್ಪ ಅಂದರೆ ಇನ್ನು ಸ್ವಲ್ಪ ಉಳ್ಕೊಳ್ಳುತ್ತಲ್ವ, ಕೊರಿಲಿಕ್ಕಾಗಲ್ಲ. ಏನಕ್ಕೆ ಅಂದರೆ ಈ ಲಾರಿ ಬಿಟ್ಟು ಏನಾಗುತ್ತೆ ಅಂದರೆ ಮಣ್ಣು ಅಥವಾ ಕಲ್ಲು ಅಥವಾ ಮರವನ್ನು ಕೊರಿಬಹುದು, ಆದರೆ ಕಬ್ಬಣನ ಕೊರಿಲಿಕ್ಕೆ ಸಾಧ್ಯ ಇಲ್ಲ, ಬಿಟ್ಟು ಹೋಗ್ಬಿಡುತ್ತೆ. ಆದ್ದರಿಂದ ನೋಡೋಣ ಅದೃಷ್ಟ ಏನಾಗುತ್ತೆ ಅಂತ. ಫೈನಲಿ ಇವಾಗ ಈ ಥರ ಎತ್ತಿದ್ದಾರೆ. ಎತ್ತಿದ ಮೇಲೆ ಬಿಟ್ಟು ನೋಡಿ ಈ ಥರ ಬಂದು ಇಲ್ಲಿಗೆ ಲಾಕ್ ಆಗಿದೆ. ಸೊ ನಮ್ಮ ಪ್ರಕಾರ ಬಿಟ್ಟ ಕೊರಿಬೇಕಾದ್ರೆ ಅಡಿಗಡೆ ಹೋಗಿತ್ತಲ್ವ, ಕೊರಿಬೇಕಾದ್ರೆ ನೋಡಿ ಈ ಥರ ಏನಾಗಿದೆ, ಕಬ್ಬನೂ ಸೇರಿಸಿ ಮೇಲ್ಗಡೆ ಸ್ವಲ್ಪ ಎತ್ಕೊಂಡು ಬಂದಿದೆ. ಸೊ ಅಂತೂ ಇವಾಗ ಬಿಟ್ಟನ್ನು ಚೇಂಜ್ ಮಾಡಿ ಇವಾಗ ಕೇಸಿಂಗ್ ಎತ್ತಲಿಕ್ಕೆ ಟ್ರೈ ಮಾಡ್ತಾರೆ. ಆ ಬಿಟ್ಟ ನೋಡಿ ಈ ಥರ ಕೆಳಗಡೆ ಕೇಸಿಂಗ್ ಸ್ವಲ್ಪ ಮುರ್ಕಂಡು ಮೇಲೆ ತಗೊಂಡು ಬಂದಿದೆ. ಸೊ ಈ ಕೇಸಿಂಗು ಪ್ರಕಾರ ಎಲ್ಲೋ ಮಧ್ಯದಲ್ಲಿ 45-50 ಅಡಿಗೆ ಕಟ್ಟಾಗಿದೆ ಅಂತ ನಮ್ಮ ಒಂದು ಅನಿಸಿಕೆ. ಎಲ್ಲ ಕೊಡು, ಇದು ಕಾಲರಲ್ಲ, ಕಾಲರ್ ಗಟ್ಟಿ ಬರುತ್ತೆ ನೋಡಿ, ಬರೀ ಕೇಸಿಂಗು. ನಾವು ಮತ್ತೆ ಡ್ರಿಲ್ಲಿಂಗ್ ಮಾಡೋ ಟೈಮ್ ಓಪನ್ ಆಯ್ತದಲ್ಲ, ಏನು ಮಾಡೋಕ್ಕಾಗಲ್ಲ. ಪೈಪ್ ಮಾತ್ರ ಪೈಪ್ ಮಾತ್ರ ಹೆಂಗ ಹೋಗತ್ತ, ಅದೇನು ಒರಿಜಿನಲ್ ಸ್ಟೀಲ, ಒರಿಜಿನಲ್ ಸ್ಟೀಲೇ ಹೋಗ್ಬಿಡುತ್ತೆ. 1.6 1.8 ಅಂತಾರೆ ಹಾಕ್ಬೇಕಾರೆ. ಯಾರು ಬೇಕಾದ್ರೆ ಸುಳ್ಳು ಹೇಳ್ತಾರ, ನಾವು ಅದು ಯಾಕೆ ಆ ಟೈಮಲ್ಲಿ ಹಂಗೆ ಅಂದಿದ್ರು. ತಗೊಳ್ಳಿ ಹಾಂ
ನೋಡಲಿ ತೂತ ಇರೋದ, ತೂತ ಕುಗ್ಸಿದ್ರೆ ಅಂತೂ 20 ಅಡಿ ಮೇಲೆತ್ತಿ ಅದನ್ನು ಕಟ್ ಮಾಡಬೇಕಲ್ವ ಕೇಸಿಂಗ್ ತೆಗಿಲಿಕ್ಕೆ. ಸೊ 20 ಅಡಿ ಮೇಲೆತ್ತಿದ ಮೇಲೆ ಇವಾಗ ಈ ಥರ ಸಾಡ್ರ್ ಗನ್ ತೊಗೊಂಡು ಕಟಿಂಗ್ ಮಾಡ್ತಿದ್ದಾರೆ. ಕೇಸಿಂಗ್ನ ಕಟ್ ಮಾಡಿ ಇವಾಗ ಮೇಲೆತ್ತುತ್ತಾರೆ. 20 ಅಡಿ ಕಟ್ ಮಾಡಿ ಮೇಲೆ ಹಾಕಿದ್ರು ಮತ್ತೆ ಇವಾಗ ಸುಲಭ ರೋಪ್ ಹಾಕೋಕ್ಕಾಗಲ್ಲ. ಏನಕ್ಕೆ ಅಂದರೆ ರೋಪಿನ ಬದಲು ಈ ಥರ ಲಾಕರ್ ಹಾಕೊಂಡು ಪಟ್ ಅಂತ ಅದನ್ನು ಮೇಲೆ ಎತ್ತುತ್ತಾರೆ ಕೇಸಿಂಗ್ನ. ಮೇಲೆ ಸಣ್ಣ ಸಣ್ಣ ತೂತಾವಲ್ಲ ನೋಡಿ ಮೇಲೆ ಕೇಸಿಂಗಲ್ಲಿ ಅಷ್ಟೇ ತೂತ ಆಯ್ತವ. ಲೋ ಕ್ಲಾಸ್ ಹಾಕ್ಯಾವ ನಮ್ಮನ್ನ. ಹಾಂ ಲೋ ಕ್ಲಾಸ್ ಹಾಕ್ಯವ್ರ. ಯಾವುದೇ ಕಾರಣಕ್ಕೂ ಈ ಪೈಪು ಲೋ ಕ್ಲಾಸು ನೋಡಲ್ಲ. ಆ ಥರ ತೂತ ಕುಕ್ಕಕ್ಕೆಲ್ಲ ಯಾವನೊಮ್ಮೆ ತುಕ್ಕಿಡ್ದು ಹೋಯ್ತದ. ಫೈಬರ್ ಕೇಸಿಂಗ್ ಬೆಸ್ಟ್. ಈ ವಿಡಿಯೋನ ನಮ್ಮ ರೈತರುಗಳೇ ಅತಿ ಹೆಚ್ಚು ನೋಡ್ತಾ ಇರ್ತೀರಾ. ದಯವಿಟ್ಟು ಸಾಧ್ಯವಾದಷ್ಟು ನೀವು ಬಾವಿನ ಡ್ರಿಲ್ ಮಾಡ್ತಿದ ಮೇಲೆ ಕೇಸಿಂಗ್ ಹಾಕಬೇಕಾದ್ರೆ ಅಲ್ಲಿ ಗೊತ್ತಿರೋರನ್ನ ಕೇಳಿ ಮಾಡಿ ಪರೀಕ್ಷೆ ಮಾಡಿ ಹಾಕಿ. ಈ ಥರ ಹಾಕಬೇಕಾದ್ರೆ ಮೋಸ ಮಾಡಿ ಹಾಕ್ಬಿಟ್ಟು ಹೋಗ್ಬಿಡ್ತಾರೆ. ಅದು ಆದಮೇಲೆ ಒಂದು 4-5 ವರ್ಷ ಆದಮೇಲೆ ಈ ಥರ ಪ್ರಾಬ್ಲಮ್ ಬರ್ತವೆ. ಬಾವಿನಲ್ಲಿ ತುಂಬ ಚೆನ್ನಾಗಿ ನೀರು ಬಂದಿರ್ತವೆ, ಬಟ್ ಈ ಥರ ಆದಾಗ ಅದೇನಾದರೂ ಮಧ್ಯದಲ್ಲಿ ಕೇಸಿಂಗ್ ಕಟ್ಟಾದರೆ ಆ ಬಾವಿ ಅಲ್ಲಿ ಮುಗಿದೋಯ್ತದ್ರ ಅಧ್ಯಾಯ ಅಂತ ಹೇಳಿ. ಏನಕ್ಕೆ ಅಂದರೆ ಆ ಕೇಸಿಂಗ್ ಅಲ್ಲೇ ಉಳಿದಿರುತ್ತೆ, ಮತ್ತು ಕೊರಿಲಿಕ್ಕೂ ಆಗಲ್ಲ, ಮತ್ತು ಬೇರೆ ಕೇಸಿಂಗ್ ಹಾಕಲಿಕ್ಕೂ ಆಗಲ್ಲ. ಫೈಬರ್ ಹಾಕಬಹುದು, ಬಟ್ ಸ್ವಲ್ಪ ಕಡಿಮೆದು ಹಾಕಿರ್ತೀವಿ, ಮತ್ತು ಅದು ಮಣ್ಣು ಮುಚ್ಕೊಳ್ಳೋದು ಅದು ಇದು ಅಲ್ಲಿ ಅದು ಮುಗಿದೋದ ಅಧ್ಯಾಯ ಆಗುತ್ತೆ. ಸೊ ದಯವಿಟ್ಟು ಸಾಧ್ಯವಾದಷ್ಟು ಕೇಸಿಂಗ್ ಹಾಕಬೇಕಾದ್ರೆ ನಮ್ಮ ರೈತರು ನೋಡಿ ಮಾಡಿ ಹಾಕಿ. ಲಾರಿಯವರು ತುಂಬ ಮೋಸ ಮಾಡ್ತಾರೆ. ಬಟ್ ಈ ಯೋಗೇಶ್ ಅಣ್ಣನ ಗಾಡಿಯವರು ನಾನು ನೋಡ್ತಾ ಇದ್ದೀನಿ, ಯಾವುದೇ ಕಾರಣಕ್ಕೂ ನಮ್ಮ ಭಾಗದಲ್ಲಿ ಈ ಥರ ಕೆಲಸ ಮಾಡ್ತಾ ಇಲ್ಲ. ತುಂಬ ಒಳ್ಳೆ ಕ್ವಾಲಿಟಿ ಇರ್ತಕ್ಕಂಥ ಒಂದು ಕೇಸಿಂಗ್ನ ಹಾಕ್ಕೊಡ್ತಿದ್ದಾರೆ. ಅದ್ರ ಬಗ್ಗೆ 2 ಮಾತಿಲ್ಲ. ಏಕೆ ನಾನು ತುಂಬ ವರ್ಷಗಳಿಂದ ನೋಡ್ತಾ ಇದ್ದೀನಿ. ಹಾಗೆ ನಮ್ಮ ಮನೆಯದು ಸಹ 4 ಬಾವಿಗೆ ಇವ್ರದ್ದೇ ಗಾಡೀಲಿ ಓಡಿಸಿ ಕೇಸಿಂಗ್ ಹಾಕಿರೋದು. ನೋಡಿ ಈ ಥರ ಆಗೋಗಿದೆ ಕೇಸಿಂಗ್ ಇವ್ರದ್ದು. ಸೊ ಇದು 9 ವರ್ಷದ ಹಿಂದೆ ಹಾಕಿರ್ತಕ್ಕಂಥದ್ದು ಯಾರೋ ಬೇರೆ ಗಾಡಿಯವರು. ಈ ಥರ ಆಗೋಗಿದೆ. ಸೊ ಇಲ್ಲಿ ಈ ಬಾವಿ ಕ್ಲೋಸ್ ಆಗುತ್ತೆ ಇವಾಗ. ಏನಕ್ಕೆ ಅಂದರೆ ಕರೀಲಿಕ್ಕೆ ಅಂತೂ ಆಗಲ್ಲ. ಯಾಕಪ್ಪ ಅಂದರೆ ಬಂದಿರೋದು ಬರೀ 45 ಅಡಿ ಕೇಸಿಂಗ್ ಅಷ್ಟೇ. ನೋಡಿ ಇಲ್ಲಿ ಇಲ್ಲಿ ಇದು ಹೆಂಗ ಇದು ಇಲ್ಲ, ನೀವು ಮನೆಯವ್ರಿಗೆ ಗೊತ್ತಿಲ್ಲ ಅಂದ್ರೆ ನಾವೇನೋ ಹೇಳೋಣ. ಕಟ್ಟಾಗಿಲ್ಲ ಪೈಪ್, ಇದು ಇರೋದೇ 45 ಅಡಿ ಪೈಪ್ ಕಟ್ಟಾಗಿಲ್ಲ ನೋಡ್ರಂಗ. ಮಡ್ಚ್ಕೊಂಡಿರೋದು ನಮ್ಮ ಬೆಳಗ್ಗೆ ಮಧ್ಯಾಹ್ನ ಇದು ಬರ್ತಲ್ಲ ಬೆಳಗ್ಗೆ. ಇಲ್ಲ ಹಿಡ್ದಿದ್ದು 60 ಅಡಿಲಿ. ಈಗ ಬಿಟ್ಟಿದ್ದು 60 ಅಡಿ ರಾಡು. 60 ಅಡಿ ಬಿಟ್ಟಿದ್ದು ತೂ ಇದಾಗೈತೆ ಕಣ. ಇಲ್ಲ ಈಗ ಗೊತ್ತಾಯ್ತು ತಡಿ ಬಿಡ್ತಾರೆ. ಈಗ ಇದು ಹೋಯ್ತು ಕಣ, ಕಟ್ಟಾಯ್ತು. ಮತ್ತೆ ಲಾಸ್ಟ್ ತಾನೆ. ಇಲ್ಲ 60 ಅಡಿ ಹಿಡ್ದಿದ್ದದು ಬಾವಿ. 60 ಅಡಿ 3 ರಾಡ್ ಬಿಟ್ಟಿದ್ದು ಕೆಳಕೀಗ 10 ಅಡಿ ಕಟ್ಟಾಗಿರ್ಬೇಕು. 10 ಅಡಿ ಕಟ್ಟಾಯ್ತೆ. ಇಷ್ಟು ಮಟ್ಟಿಗೆ ಕಟ್ಟಾಯ್ತು. ಇದೇ ನಾವು ಗಡ್ಡಿ ಬಿಡ್ತಾ ಇದ್ವಲ್ಲ, ಇದಕ್ಕೆ ನಮ್ಮ ದಾರ ಸಿಗಾಯ್ಕೊಂಡಿದ್ದು. ಅಲ್ಲಿ ಸಿಗಾಯ್ಕಂತು ನಿತ್ಕ ಬಳಿಕ್ ಹೋಯ್ತದ. ಹತ್ತು ನಿತ್ಕ ಈ ಕಾಲು ಜಾಗನ ಬಟ್ಟೆ ಈ ಥರಂಗ ಇದು ಹೆಂಗೆ ಹೋಗ್ಬಿಡ್ತಿದ್ದು. ಹಾಂ ಈಗ 3 ರಾಡ್ ಬಿಡಿ ಗೊತ್ತಾಯ್ತೆ. ಅಷ್ಟು ಮಾಡೋಣ. ಅಲ್ಲ ಈಗ ಗೊತ್ತಾಗ್ತಲ್ಲ, ಅಲ್ಲಿ ಕೇಸಿಂಗ್ ಇದ್ರೆ ಗೊತ್ತಾಗೇ ಆಗುತ್ತೆ ನಿಮಗೆ. ಸ್ಟಾರ್ಟ್ ಮಾಡಿಲ್ಲ ಏನು ಮಾಡೋಕ್ಕಾಗಲ್ಲ. ಯಾಕಂದ್ರೆ ಸ್ಟಾರ್ಟ್ ಮಾಡಿದ್ರೆ ಬಿಟ್ಟು ಹೊಡಿತಟ್ಟು, ಮತ್ತೆ ಅದು ಗಾರ್ಕೊಂಡು ಹೋಗ್ಬಿಡ್ತಲ್ಲ. ನಿಮ್ಮ ಮೇಲೆ ಐತೆ, ನೀವು ಧೈರ್ಯ ಮಾಡಿ 3 ರಾಡ್ ಇಳಿಸಿ ಸಾಕು. ಮತ್ತೆ ಬಿಟ್ಟು ಹೋಗಿದೆ ಮತ್ತೆ ಅದರ ಅಲ್ಲ 3 ರಾಡ್ ಹಂಗೆ ಕೆಳಗೆ ಇಳಿಸಿ. ಬಿಟ್ಟು ಹಂಗೆ ಹೊಡೆಯದೆ ಅಂತಲ್ಲ, ನೀವು ಸೊಲ್ಯೂಷನ್ ಕೊಟ್ಟು ಹಿಂಗೆ ಮಾಡೋದು ಅಂತ ಹೇಳಿದ್ರೆ ಹಿಂಗೆ ಮಾಡೋದು. ನೀವೇ ಹೇಳ್ಬೇಕು. ಫಸ್ಟ್ ಹೇಳಿ ನಾನು ಪೈಪ್ ಪೂರ್ತಿ ಮೇಲ್ಗಡೆ ಬಂದಿದೆ ಸಾಕು ಅಂತ ಹೇಳಿದೀವಿ. ಪೂರ್ತಿ ಬಂದಿಲ್ಲಲ್ಲ. 45 ಅಂತಾನೆ. ಈಗ 3 ರಾಡ್ ಬಿಡಿ ಗೊತ್ತಾಯ್ತದೆ. ಅವ್ರು ಹೇಳತ್ತಂಗೆ 45 ಅಡಿ ಅಂತ. 45 ಅಡಿಗೆ ನನಗೆ ರಾಡ್ ಹಿಡಿಬೇಕಲ್ಲ. 60 ಅಡಿ ಹೋಗಿದ್ಮೇಲೆ ರಾಡ್ ಹಿಡಿದಿದೆ. ಪೂರ್ತಿ ಹಿಡಿತು. ಪೂರ್ತಿ ಹಿಡಿದಿದೆ 60 ಅಡಿಗೆ. 60 ಅಡಿಗೆ ಹೋಗಿ ಹಿಡ್ಕತ್ತು ಮ್ಯಾಕ್ ಬಂದಿದ್ದು. ಈಗ 3 ರಾಡ್ ಬಿಡಿ ಅಣ್ಣ. 3 ರಾಡ್ ನೋಡೋಣ. ಏಕೆಂದರೆ ಈ ಬೌಂಡ್ರಿಲಿ ನೀರಿಲ್ಲ ನೋಡಿದ್ದೀರಿ, ಹಾಕಿದ್ದ ಅಲ್ಲಿ ನೋಡೋಣ. 3 ರಾಡು
ಬೇರೆ ಡ್ರಿಲ್ಲರ್ ಆಗಿದ್ದರೆ ಇದು ಆಗದೇ ಇಲ್ಲ ಅಂತ ಹೇಳೇ ಬಿಡ್ತಿದ್ರು. ಏನಕ್ಕೆ ಅಂದರೆ ಇಲ್ಲಿ ಕಟ್ಟಾಗಿ ಕೇಸಿಂಗಲ್ಲಿ ಮಧ್ಯದಲ್ಲಿ ಸಿಗಾಕೊಂಡಿದೆ ಅಂತೇಳಿ. ಬಟ್ ನೋಡಿ ಇವರು, ಅದಕ್ಕೆ ನಾನು ಇವ್ರನ್ನ ಫ್ರೆಂಡ್ಲಿ ಪರ್ಸನ್ನು, ನಮ್ಮ ಕಡೆ ಅತಿ ಹೆಚ್ಚು ನಾವು ಇವ್ರನ್ನ ಇಷ್ಟಪಡೋದು. ನೋಡಿ ಆಯಿತು ಅಂತ ಹೇಳಿ ನಮ್ಮ ಮಾತಿಗೆ ಬೆಲೆ ಕೊಟ್ಟು ಇವಾಗ 3 ರಾಡು ಬಿಡಲಿಕ್ಕೆ ರೆಡಿ ಆಗಿದ್ದಾರೆ. ಈ ಥರ ಇವಾಗ ಮತ್ತೆ 3 ರಾಡನ್ನು ಬಿಟ್ಟು ನೋಡೋಣ ಏನಾಗಿದೆ ಅಂತ ಹೇಳಿ ಟ್ರೈ ಮಾಡೋಕ್ಕೆ ಹೊರಟಿದ್ದಾರೆ. ಆಯಿತು ಅಂತ ಹೇಳಿ ಈ ರೀತಿ ಮತ್ತೆ ಒಂದು ಬಿಟ್ಟನ್ನು ಹಾಕ್ಕೊಂಡು ಪೈಪ್ನ ಹಾಕ್ಕೊಂಡು ಈ ರೀತಿ ಒಳಗಡೆ ಬಿಡ್ಲಿಕ್ಕೆ ಶುರು ಮಾಡಿದರು. ನೋಡೇ ಬಿಡೋಣ ಏನಾಗುತ್ತೆ, ಆಗಿದ್ದಾಗಲಿ ಅಂತ ಹೇಳಿ ಇಳಿಸ್ಲಿಕ್ಕೆ ಶುರು ಮಾಡಿದ್ರು. ಅಂತೂ ಇಂತೂ ಹೇಗೋ 1-2 ರಾಡು ನೋಡಿ ಈ ಥರ ಸಲೀಸಾಗಿ ಹೋಯ್ತಾ ಇತ್ತು. 45 ಅಡಿ 50 ಅಡಿ ಹತ್ರ ಹೋಗಿ ಮತ್ತೆ ಒಂದ್ಸಲ ಲಾಕ್ ಆಯಿತು. ಮತ್ತೆ ಈ ಥರ ನಿಂತು ಮಾತಾಡ್ತಿದ್ದು. ಮತ್ತೆ ಅದಾದ್ಮೇಲೆ ಆಯಿತು ಅಂತ ಹೇಳಿ ಮತ್ತೆ ಈ ರೀತಿ ಒಳಗಡೆ ಬಿಡ್ಲಿಕ್ಕೆ ಶುರು ಮಾಡಿದ್ರು. ಒಂದು 60 ಅಡಿಗೆ ಹೋಗಿ ನೋಡಿ ಇವಾಗ ಸಿಗಾಕೊಳ್ಳುತ್ತೆ, ಯಾವ ರೀತಿ ಸಿಗಾಕೊಳ್ಳುತ್ತೆ ಅಂತ ಒಂದು ಅರ್ಧ ಗಂಟೆ ಟ್ರೈ ಮಾಡಿದ್ದಾರೆ. ಅದನ್ನು ಅಮುಕ್ಲಿಕ್ಕೆ ಯಾವುದೇ ಕಾರಣಕ್ಕೂ ಆಗಿಲ್ಲ. ಈ ಥರ ಹೋಗಿ ಸಿಗಾಕತ್ತು ಲಾರಿಲಿರೋ ಪವರ್ ಎಲ್ಲನೂ ಕೊಟ್ಟು ಈ ರೀತಿ ಗುದ್ದಿದ್ರೂ ಸಹ ಅಲ್ಲಿ ಹೋಗಿ ಸಿಗಾಕೊಂಡಿದ್ದು ಕೇಸಿಂಗು, ಕಲ್ಲು, ಮಣ್ಣು ಎಲ್ಲ ಸಿಗಾಕೊಂಡಿತ್ತಲ್ವ. ಏನೇ ಮಾಡಿದ್ರೂ ಯಾವುದೇ ಕಾರಣಕ್ಕೂ ಎಷ್ಟು ಕಷ್ಟಪಟ್ಟರು ಅದು ಎಂತೂ ಮೇಲಕ್ಕೂ ಇಲ್ಲ. ಕೆಳಗಡೆ ಎಷ್ಟೇ ಅಮ್ಕಿದ್ರು ಪ್ರೆಸ್ ಮಾಡಿದ್ರು ಪೈಪು ಎಷ್ಟು ಬಂತು. ಈಗ ಅದು ಇಳಿತಲೇ ಇರಲ್ಲ, ಅದು ಕೆಳಿಕೆ ಅದೇನು ಒಟ್ಟು 45 ಅಡಿ ಬಂದೈತೆ. 45 ಅಡಿ ಅಂತ ಇವನು ಅಂತಾನೆ. ಈಗ 45 ಹಾಕ್ಸಿದ್ದು ಅಂತ ಇವರು. 45 ಹಾಕಿ 45 ಪೈಪ್ ಇರೋದು. 50 ಅಡಿಗೆ ಯಾಕೆ ಹಿಡಿಸುತ್ತೆ? 50 ಅಡಿಗೆ 60 ಅಡಿ ಕೆಳಗಡೆ ಹೋಗ್ತಾ ಇಲ್ಲ. ಅಲ್ಲ 60 ಅಡಿಯಿಂದ ಕೆಳಗೆ ಹೋಗಲ್ಲ. 60 ಅಡಿಗೆ ಹೋಗಿ ಕೆಳಗೆ ಇಳಿದ್ರೆ ಯಾವುದೋ ಈ ಪೈಪು 60 ಅಡಿಯಿಂದ 120 ಅಡಿವರೆಗೂ ಫ್ರೀ ಐತೆ. ಬಾವಿ ಫ್ರೀ ಐತೆ. 60 ಅಡಿ ಲಾಕ್ ಆಗೈತೆ ಒಟ್ಟಿಗೆ. ಈಗ ಕೇಸಿಂಗು ಕೆಳಗಡೆ ಅರ್ಧ 10 ಅಡಿ 5 ಅಡಿ ಹಿಂಗೆ ಉಳಿದೋಗ್ತದೆ. ಪಾಯಿಂಟ್ ಇಲ್ಲ ಇಲ್ಲಿ ಹೊಡ್ಸಕ್ಕೆ. ಈಗ ಬೆಳೆ ಬೇರೆ ಬಂದವೆ. ಈಗ ಏನು ಮಾಡೋದು? ಈಗ ಕುತ್ತಿಸಿರ್ತೀವಿ ಕುತ್ತೂಸಿ 60 ಅಡಿ ಅದು ಹೊಸ ಬಾವಿಯಲ್ಲಿ ಹಾಕ್ತೀವಿ. ಏನು ಮಾಡ್ತೀರಿ ನಿಮ್ಮದು? ಕೆಳಗೆ ಹೋಯ್ತಲ್ಲ, ಅಲ್ಲಿ ಸಿಗಾಯ್ಕೊಂಡು ಆಯ್ತು ಕೇಸಿಂಗ್. ಬಿಟ್ಟ ಆಗಲ್ಲ. ಪೈಪ್ ಇದೆ ಕೀಳ್ಗಡದ ಮತ್ತು ಅದೊಂಥರ ಯಾರಿನ ಮ್ಯಾಕ್ ಐತದಲ್ಲ, ಆ ಥರ ಬರೋದು. ಅದೇ ಲಾಸ್ಟೇ ಬಂದಿರೋದು. ಹಾಂ ಫೈನಲಿ ಈ ಬಾವಿ ಏನಾಗಿದೆ ಎಂಬುದರ ಬಗ್ಗೆ ಹೇಳ್ತೀನಿ ನೋಡಿ. ಈ ಬಾವಿ ಏನಾಗಿದೆಯಪ್ಪ ಅಂತಂದರೆ, ಇವ್ರು ಬಾವಿ ಕೊರೆಸಿದ ಮೇಲೆ ಬಾವಿ ಸುತ್ತ ಸ್ವಲ್ಪ ದೊಗರು ಬಿದ್ದಿರುತ್ತೆ. ಈ ಬಾವಿನ ಕೊರೆಸಿದ ಮೇಲೆ ಆ ದೊಗರನ್ನ ಇವ್ರು ಏನು ಮಾಡಿಲ್ಲಪ್ಪ ಅಂದರೆ ಸುತ್ತ ಸಿಮೆಂಟ್ ಹಾಕಿಲ್ಲ. ನೋಡಿ ಇಲ್ಲಿ ಕಾಣ್ತಿದೆಯಲ್ಲ ಹೋಲು, ಈ ಥರ ಹೋಲ್ ಆಗಿ ಪಕ್ಕದಲ್ಲಿ ಇದೆಯಲ್ಲ ಅದು ಹೋಲು. ಈ ಥರ ನೀರು ಬಿದ್ದು ಅದು ಇದು ಆಗಿ ಪೂರ್ತಿ ಮಣ್ಣು ಕಲ್ಲು ಎಲ್ಲ ಸುತ್ತ ಇದ್ದಿದೆಲ್ಲ ಬಾವಿ ಒಳಗಡೆ ಹೋಗಿ 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 ತುಂಬಿಕೊಂಡಿದೆ. ಈ ಪ್ರಾಬ್ಲಮ್ ಯಾರು ಮಾಡ್ಕೊಂಡಿರೋದು ಅಂದರೆ ಈ ಬಾವಿಯವರೇ ಮಾಡ್ಕೊಂಡಿರೋದು. ಆದ್ದರಿಂದ ಈ ಬಾವಿ ಇಲ್ಲಿ ಎಂಡ್ ಆಯಿತು. ಮೊದಲನೇ ಪ್ರಾಬ್ಲಮ್ಮು ಕೇಸಿಂಗ್ ಒಂದು ಮೊದಲನೇದಾಗಿ ಚೆನ್ನಾಗಿಲ್ಲ. ಗೇಜಿರ ಕೇಸಿಂಗ್ ಹಾಕಿದರೆ ಅದು ತುಕ್ಕು ಬಂದು ಸುತ್ತ ದೊಗರು ಬಿದ್ದು ಆ ತೂತದಲ್ಲಿ ಮಣ್ಣು ಒಳಗಡೆ ಹೋಗಿ ಈ ಬಾವಿ ಮುಚ್ಚೋಗ್ತಾ ಇರಲಿಲ್ಲ. ಒಂದು ಆ ಕೇಸಿಂಗು ಕಟ್ಟಾಗಿ ಅಲ್ಲಿ ಕಲ್ಲೆಲ್ಲ ಬಿದ್ದು ಇದಾಗಿದೆ. ವಾಷಿಂಗ್ ಮಾಡ್ಸೋಕ್ಕೂ ಆಗಲ್ಲ ಇದು. ಯಾರೇ ಆಗಲಿ ಬಾವಿ ಕೊರೆಸಿದ ಮೇಲೆ ಒಂದು 5 ಅಡಿ ಬಗೆದು ಸುತ್ತ ಅದ್ರ ಸುತ್ತ ಸಿಮೆಂಟಿಂದ ನೀಟಾಗಿ ಪ್ಯಾಕ್ ಮಾಡೋದನ್ನು ಕಲಿಬೇಕು. ಏನಕ್ಕೆ ಅಂದರೆ ಈ ಥರ ಪ್ರಾಬ್ಲಮ್ಮು ಮುಂದೆ ಆ ಬಾವಿಗೆ ಆಗಬಾರ್ದು ಅಂತ ಹೇಳಲಿಕ್ಕೆ. ಸೊ ಮುಂದೆ ಯಾರೇ ಆದ್ರೂ ಬಾವಿ ಕೊರೆಸಿದ ಮೇಲೆ ಸುತ್ತ ಒಂದು 5-10 ಅಡಿ ಬಗೆದು ಸಿಮೆಂಟಿಂದ ಅಥವಾ ದೊಡ್ಡ ಕಲ್ಲುಗಳನ್ನ ಹಾಕಿ ಅಥವಾ ಅದ್ರ ಮೇಲ್ಗಡೆ ಸಿಮೆಂಟಿಂದ ಅದನ್ನು ಪ್ಯಾಕ್ ಮಾಡಿ ಬಾವಿನ ನೀಟಾಗಿ ಮೇಂಟೈನ್ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಸೊ ಇವಾಗ ಆ ಪಾಯಿಂಟು ಪಾಪ ಹೋಯ್ತು, ಏನೂ ಮಾಡೋಕ್ಕಾಗಲ್ಲ. ರೈತರಿಗೆ ಲಾರಿಯವರು ತುಂಬ ಮೋಸ ಮಾಡ್ತಾರೆ ನೋಡಿ. ಅವತ್ತು 8 ವರ್ಷದ ಹಿಂದೆ ಅದು ಯಾವುದೋ ಲೋಕಲ್ ಕೇಸಿಂಗ್ ಹಾಕ್ಕೊಟ್ಟು ಹೋಗಿ ಆ ಬಾವಿ ಇವತ್ತು ತುಂಬ ಚೆನ್ನಾಗಿ ನೀರಿತ್ತು. 60 ಅಡಿಯಿಂದ ಕೆಳಗೆ ಇಳಿತಾನೆ ಇಲ್ಲ. ಏನೇ ಮಾಡಿದ್ರು ಕೊರೆಯಲಿಕ್ಕೂ ಆಗಲ್ಲ. ಕೇಸಿಂಗ್ ಸ್ವಲ್ಪ ಕಟ್ಟಾಗಿ ಸಿಗಾಕೊಂಡಿದೆ. ಅದಕ್ಕೆ ಇವಾಗ ಆ ಒಂದು ಪಾಯಿಂಟ್ನ ಎಂಡ್ ಮಾಡಿಸಿ ಅಲ್ಲಿ ಅಥವಾ ಅಲ್ಲಿಗೆ ನಮ್ಮೂರು ಬೋರಣ್ಣ ಕೈಲಿ ಪಾಯಿಂಟ್ ಮಾಡಿಸಿ ಅಂತ ಹೇಳಿ ನನಗೆ ಕಾರ್ಯಕ್ರಮ ಇದೆ, ಹೊರಡ್ತಾ ಇದ್ದೀನಿ. ಮತ್ತೆ ಬಂದು ಆ ಹೊಸ ಬಾವಿ ನಾನು ತೋರಿಸ್ತೀನಿ. ನೀರು ಎಷ್ಟು ಬರುತ್ತೆ, ಯಾವುದೇ ಕಾರಣಕ್ಕೆ ಅಲ್ಲಿ ನೀರು ಬರಬೇಕು, ಬರೆಸ್ತೀವಿ. ನೋಡೋಣ ಬನ್ನಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತೀನಿ.